ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಓದ್ಕೊಳ್ದೆ ಎಲ್ಲೋ ಹೋಗಿದ್ದೆ? ಪರೀಕ್ಷೆ ಹತ್ರ ಬರ್ತಾ ಇದೆ. ಬೆಳಗಾಗಿ ಹೋದ್ರೆ ಸಂಜೆನೆ ನಿನ್ ಮನೆಗೆ ಬರೋದು. ನಿನ್ ಸ್ನೇಹಿತರ ಸವಾಸನೆ ನಿನ್ನ ಹಾಳು ಮಾಡ್ತಾ ಇದೆ. ಆ ರಾಜಕೀಯದವರಿಂದ ಸುತ್ತಬೇಡ ಅಂತ ಎಷ್ಟೆಲ್ಲ ಹೇಳೋದು ನಿನಗೆ? ಅಯ್ಯೋ ಅಕ್ಕ, ನಾನು ಅಲ್ಲಿಗೆ ಹೋಗಿರ್ಲಿಲ್ಲ. ಫ್ರೆಂಡ್ಸ್ ಹತ್ರ ಬುಕ್ ಇಸ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇ. ನೋಡು ರಾಜೇಶ, ಹೋದ ವರ್ಷನೇ ಪಾಸ್ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೆ, ಆದ್ರೆ ಆಗ್ಲಿಲ್ಲ. ನಿನಗೆ ನಾನ್ ಮುಖ್ಯನಾ, ನಿನ್ ಸ್ನೇಹಿತರು ಮುಖ್ಯನಾ, ನೀನ್ ಅಲ್ದಾಟ ಆ ರಾಜಕೀಯದವ್ರು ಮುಖ್ಯನಾ ಅಂತ ಕೇಳಿದಾಗ ನೀನೇ ಮುಖ್ಯ ಅಂತ ಹೇಳಿದ್ದಲ್ಲೋ. ಹಾ ಅಕ್ಕ. ಮತ್ತಿವಾಗ ನೀನ್ ಮಾಡ್ತಿರೋದೇನು? ಒಂದಿನಾನು ನೀನ್ ಓದೋದು ನೋಡ್ಲೇ ಇಲ್ಲ ನಾನು. ನೀನ್ ಹಿಂಗೆ ಓಡಾಡ್ಕೊಂಡಿದ್ರೆ ಈ ವರ್ಷನೂ. ಅಕ್ಕ ಅಕ್ಕ, ಈ ಸರಿ ಪಾಸ್ ಆಗೇ ಆಗ್ತೀನಿ. ಆಗದೆ ಇದ್ರೆ ನೀನ್ ನನ್ ಮಾತಾಡ್ಸ್ಬೇಡ. ಮಾತಾಡ್ಸಿದ್ರೆ ನನ್ ಮೇಲೆ ಆಣೆ. ರಾಜೇಶ, ಏನೋ ಹೀಗನ್ಬಿಟ್ಟೆ? ಯಾಕಂದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾನು ಪಾಸ್ ಆಗೇ ಆಗ್ತೀನಿ, ಅದಕ್ಕೆ ಆಣೆ ಇಡ್ತಾ ಇದ್ದೀನಿ. ರಾಜೇಶ, ಈ ಗಿಡದಲ್ಲಿ ಹೂ ಬೆಳೆಯೋದಕ್ಕೆ ಇನ್ನೂ 3 ತಿಂಗಳು ಬೇಕು. ಅಷ್ಟರಲ್ಲಿ ನಿನ್ನ ಪರೀಕ್ಷೆನೂ ಬರ್ದಿರ್ತೀಯಾ, ನಿನ್ನ ರಿಸಲ್ಟು ಬಂದಿರುತ್ತೆ. ಈ ಗಿಡದಲ್ಲಿ ಬೆಳೆಯೋ ಮೊದಲನೇ ಹೂನ ನೀನೇ ನಿನ್ನ ಕೈಯಾರೆ ನಂಗೆ ತಂದು ಕೊಡ್ತೀಯಾ? ಅಕ್ಕ ನಿನ್ನೂ ಸಾಕ್ತಾಳೆ, ನನ್ನನ್ನು ಸಾಕ್ತಾಳೆ. ಆದ್ರೆ ನೀನ್ ಕರ್ತವ್ಯ ಮಾಡ್ತಿದ್ಯಾ. ಹೂವಿನ ಮೇಲೆ ಹೂ ಬಿಟ್ಟು ಅಕ್ಕನ ಮನಸ್ಸನ್ನ ಸಂತೋಷವಾಗಿಡ್ತಿದ್ಯಾ. ಆದ್ರೆ ನಾನು ನಿನ್ ಮೊದಲನೇ ಹೂನ ನಾನು ಪಾಸ್ ಆದೆ ಅನ್ನೋ ಸಂತೋಷದ ಜೊತೆಗಂತೂ ಕೊಡೋದಿಕ್ಕಾಗ್ಲಿಲ್ಲ. ಇದನ್ನಾದ್ರೂ ಅಕ್ಕ. ಗುಲಾಬಿ, ಅದು ನಿನಗಲ್ಲ, ಅಕ್ಕನ್ಗೆ. ಓ, ನೀನ್ ಕೊಟ್ರೆ ಅಕ್ಕ ಮುಟ್ಕೊಂಡಂಗೆ ಮುಡ್ಕೋತಾಳೆ. ನೀನ್ ಬಾ. ಅಕ್ಕ ನಾನು ಬೇರೆ ಕೊಡ್ತೀನಿ, ಇದು ನಾನು ಮುಟ್ಕೋತೀನಿ ಬಿಡೋ. ಬೇಡ ಅಂದ್ರೆ ಅರ್ಥ ಆಗಲ್ವಾ? ಬಾ ನೀನು. ನಾನು ಮುಟ್ಕೋತೀನಿ ಅಂದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಾನು ಹೇಳಿಲ್ವಾ ಅಕ್ಕ ಮುಟ್ಕೊಳ್ಳಲ್ಲ ಅಂತ? ನಾನು ಇಲ್ಲಿರೋದಕ್ಕೆ ಮುಡ್ಕೋತಿಲ್ಲ. ಆದ್ರೆ ನಂಗೆ ಗೊತ್ತು ನನ್ನ ಅಕ್ಕ ಏನು ಅಂತ. ಯಾಕೆ ಕಾಲೇಜ್ಗಿನ್ನೂ ಹೋಗ್ಲಿಲ್ವಾ? ಆಯ್ತು, ಹೊರಟೆ. ಅಕ್ಕ, ಅದು 12 ಗಂಟೆ ಒಳಗಡೆ ನೀನು ಫೀಸ್ ಕಟ್ಟಿದ್ರೇನೆ ನನ್ನ ಪರೀಕ್ಷೆ ಬರೆಯೋಕ್ಕಾಗೋದು. ಹ್ಞೂ ಕಣೆ, ನೆನಪಿದೆ. 11 ಗಂಟೆ ಹಂಗೆ ಬಂದು ಕಟ್ತೀನಿ, ಆಯ್ತಾ? ರಾಜಿ, ನೆನ್ನೆ ಜೋರಾಗಿ ಹೊಡೆದ್ಬಿಟ್ಟೆ ಅನ್ಸುತ್ತಲ್ಲ. ಅಮ್ಮ ಪ್ರೀತಿಯಿಂದ ಹೊಡೆಯೋ ಏಟು ನೋವು ಕೊಡಲ್ಲ. ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ. ಏನಾಯ್ತು? ಕಾರ್ಪೊರೇಷನ್ ಕೊಡಲ್ಲಿ ನೀರು ಬರ್ತಾ ಇಲ್ಲಮ್ಮ. ಅಡಿಗೆ ಮಾಡೋದಾಗಿರ್ಲಿ, ಮಕ್ಕಳು ಕುಡಿಯೋಕ್ಕೂ ನೀರಿಲ್ಲಮ್ಮ. ಅಯ್ಯೋ, ಮೊನ್ನೆ ತಾನೇ ಹೊಸ ಕೊಳೆ ಹಾಕ್ಸಿದ್ರಲ್ಲಣ್ಣ. ಅಲ್ಲೂ ನೀರು ಬರ್ತಿಲ್ಲ ಅಂತೀನಿ. ಇದೊಂದು ಹಳೆ ಬೋರ್ವೆಲ್ಲು, ಅದು ಹಾಳಾಗಿದೆ. ಈಗ ಏನ್ ಮಾಡೋದು? ನೆನ್ನೆನೆ ಹೇಳಿದ್ರೆ ಕಾರ್ಪೊರೇಷನ್ ಅವ್ರಿಗೆ ಹೇಳ್ಬೋದಿತ್ತಲ್ಲಕ್ಕ. ಎಲ್ರು ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೀವಿ, ಆದ್ರೂ ಯಾರು ಕ್ಯಾರೆ ಅಂತಿಲ್ಲ. ಹೌದಾ? ಸರಿ, ನಡೀರಿ. ಹಾಗಿದ್ರೆ ಕೌನ್ಸಿಲರ್ ಮನೆಗೆ ಹೋಗಿ ನಾವೇ ನ್ಯಾಯ ಕೇಳ್ಕೊಂಡು ಬರೋಣ. ರಾಜಿ, ನೀನು ಕಾಲೇಜ್ಗೆ ಹೋಗಿರು. 11 ಗಂಟೆ ಹಂಗೆ ನಾನು ಬರ್ತೀನಿ. ಅಪ್ಪ, ನೀನು ಕೆಲಸ ಅನ್ಕೊಂಡು ಎಲ್ಲೂ ಹೋಗೋ ಹೋಗಿಲ್ಲ, ಇಲ್ಲೇ ಇರಬೇಕು, ಸರಿನಾ? ಆಯ್ತು ಕಣವ, ಹುಷಾರ್ ಕಣವ.
ಮಂತ್ರಿಗಳ ಮನೆಯಿಂದ ಒಂದು ಇನ್ಫಾರ್ಮೇಶನ್ ಬಂದತ್ರಿ. ಏನು? ನಿನ್ನೆ ಮಂತ್ರಿಗಳು ನಿಮ್ಮನ್ನ ಹೊಗಳಾಕತ್ತಿದ್ರಂತಲ್ಲ, ಆ ಶಂಕರೇಗೌಡರ ಹೊಟ್ಯಾಗ ಖಾರದ ಪುಡಿ ಕಲಸ್ದಂಗ ಆಕತ್ತಿದ್ದಂತ. ನನ್ನ ಎಮ್ ಎಲ್ ಎ ಟಿಕೆಟ್ಗೆ ಮುಳ್ಳಾಗಿರೋದು ಆ ಶಂಕರೇಗೌಡ. ಅದಕ್ಕೆ ಅಲ್ವಾ ಆ ಮುಳ್ಳು ನಂಗೆ ಚುಚ್ಚಬಾರ್ದು ಅಂತ ಮಂತ್ರಿಗಳು ರಕ್ಷಣೆ ಪಡಿತಿರೋದು. ಪಾರ್ಥ? ಅಪ್ಪ ಪಾರ್ಥ ಅಲ್ಲಪ್ಪ, ತೀರ್ಥ. ಓಹೋ, ನೀನು ತೀರ್ಥ ಅಲ್ವಾ? ಎಲ್ಲೋ ಹೊಟ್ಟೆ ಮಗನೆ? ಪಾರ್ಟಿ ಆಫೀಸ್ ಹೋಗ್ತಿದ್ದೀನಿ ಬಾ. ಪಾರ್ಟಿ ಆಫೀಸು? ಯಾವ ಪಾರ್ಟಿ? ಅಪ್ಪ ಯು ಟೇಕ್ ರೆಸ್ಟ್. ಓಕೆ ಮೈ ಸನ್, ಓಕೆ ಓಕೆ ಓಕೆ. ನಮಸ್ಕಾರ ಎಲ್ಲರಿಗೂ. ಒಂದು ನಿಮಿಷ. ಹಲೋ ಸರ್, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಸರ್, ನಿಮ್ಮ ಕಾಲ್ ಬಂತು. ತೀರ್ಥ, ನೆನ್ನೆ ಟಿ ವಿನಲ್ಲಿ ನಿನ್ನ ವಿಡಿಯೋ ನೋಡಿದೆ ಕಣಪ್ಪ, ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಆ ವಿಡಿಯೋ ಯಾರು ರೆಕಾರ್ಡ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ನಾನಿನ್ನೂ ಆ ವಿಡಿಯೋ ಸರಿಯಾಗಿ ನೋಡಿಲ್ಲ ಸರ್. ಯವ್ವ ಎಲ್ಲವ? ಆದರೆ ತುಂಬ ವೈರಲ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಹೂನಪ್ಪ, ತುಂಬ ಸದ್ದು ಮಾಡ್ತಾ ಇದೆ. ಇದೊಂದು ವಿಷಯದಿಂದ ಎಲ್ಲರೂ ನಿನ್ನ ಮೇಲೆ ಕಣ್ಣಿಡೋ ಹಾಗಾಗಿದೆ. ಹುಷಾರಾಗಿರು, ಎಲ್ಲೂ ಹೆಸರು ಕೆಡಿಸ್ಕೋಬೇಡ. ಚಾನ್ಸೇ ಇಲ್ಲ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಸರು ಮಾಡ್ತೀನಿ ಹೊರತು ಹೆಸರು ಕೆಡಿಸ್ಕೊಳ್ಳಲ್ಲ ಸರ್. ಕೌನ್ಸಿಲರ್ ಸರ್, ಕೌನ್ಸಿಲರ್ ಸರ್, ಕೌನ್ಸಿಲರ್ ಸರ್, ಸರ್ ಒಂದು ನಿಮಿಷ. ಕೌನ್ಸಿಲರ್ ಸರ್, ಕೌನ್ಸಿಲರ್ ಸರ್, ಸರ್ ಒಂದೇ ಒಂದು ನಿಮಿಷ. ಕೌನ್ಸಿಲರ್ ಸರ್. ಏ ಯಾರೇ ಅದ? ಯವ್ವ 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 ಸುಮನಕ್ಕ, ಏನಿದು ದೊಡ್ಡ ಹಿಂಡ ಕರ್ಕೊಂಬಂದಿಯಲ್ಲ, ಏನು ಯುದ್ಧಕ್ಕೆ ಬಂದಿಯನ? ನೋಡವ, ನಮ್ಮ ಸಾಹೇಬರಲ್ಲಿ ಮಂತ್ರಿಗಳ ಜೋಡಿ ಮಾತಾಡಕತ್ತಾರ, ಜರ ಸೌಂಡ್ ಕಮ್ಮಿ ಮಾಡ್ರಿ. ಲಾಭ 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 ಅಂತ ಹೊಯ್ಕೊಳಕತ್ತಿರಲ್ಲ. ನಾವು ಸಾಹೇಬ್ರ ಹತ್ರ ಮಾತಾಡಬೇಕು. ಸ್ವಲ್ಪ ಕರಿತೀರಾ ಅಣ್ಣ ಅವ್ರನ್ನ? ಏನಾಯ್ತು? ಕೌನ್ಸಿಲರ್ ಸರ್, 2 ದಿನದಿಂದ ನಮ್ಮ ಕಾಲೋನಿಲಿ ನೀರೇ ಬರ್ತಿಲ್ಲ. ತುಂಬ ಸಮಸ್ಯೆ ಆಗ್ತಿದೆ ಸರ್. ಕೊಳೈ ಹಾಕಿಸಿ ಬರೀ 2 ದಿನ ಆಗಿರೋದಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಬೇಗ ನನ್ನ ಕೆಲಸನ ಪೂರ್ತಿ ಮಾಡೋದಕ್ಕೆ ಹೇಳ್ತೀನಿ. ಅಯ್ಯೋ ದೇವ್ರೆ, ಅಲ್ಲಿವರೆಗೂ ನಾವೆಲ್ಲ ನೀರಿಲ್ದೆ ಹೇಗಿರೋದು ಸರ್? ಅಲ್ವಾ ಯಾಕ? ಇಲ್ಲಿ ತನಕ ಹೆಂಗಿದ್ರು ಹಂಗೆ ಇರ್ರಿ. ನಿಮಗಂತನ ನಲ್ಲಿ ಹಾಕ್ಸಿ ಕೊಟ್ಟಾರ, ಒಂಚೂರು ನೀರು ಬರ್ತಾನೆ ಕಾಯ್ಬೇಕು, ಹೌದಲ್ಲ? ಅಣ್ಣ, ಇದಕ್ಕೆ ಮುಂಚೆ ಕಾರ್ಪೊರೇಷನ್ ಬೋರ್ವೆಲ್ ಇತ್ತು, ಅದರಲ್ಲೇ ಹೆಂಗೋ ಹೊಂದಿಸ್ಕೊಂಡು ಹೋಗ್ತಿದ್ವಿ. ಆದರೆ ಕೊಳಾಯಿ ಹಾಕಿದ್ಮೇಲೆ ಬೋರ್ವೆಲ್ಗೂ ಬೀಗ ಹಾಕಿದ್ದಾರೆ. ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಏನು ಮಾಡೋದು? 2 ದಿನದಲ್ಲಿ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ, ನಾನು ಮಾತು ಕೊಡ್ತೀನಿ. ಸರ್, 20 ರೂಪಾಯಿ ಕೊಟ್ಟು ಬಾಟಲ್ ನೀರನ್ನೋ 40 ರೂಪಾಯಿ ಕೊಟ್ಟು ಕ್ಯಾನ್ ನೀರನ್ನೋ ತರೋಷ್ಟು ಶಕ್ತಿ ನಮಗಿಲ್ಲ. ಕಾರ್ಪೊರೇಷನಲ್ಲಿ ಇಲ್ಲಿ ಬರೋ ನೀರನ್ನ ನಂಬ್ಕೊಂಡು ಬದುಕ್ತಿರೋರು ನಾವು. ನೀರಿಗೂ ದುಡ್ಡು ಕೊಟ್ಟು ಜೀವನ ಮಾಡೋಷ್ಟು ದೊಡ್ಡೋರು ನಾವಲ್ಲ ಸರ್. ದಯವಿಟ್ಟು ಈಗಲೇ ನೀವೇನಾದರೂ ಒಂದು ಮಾಡಬೇಕು. ಆಯಿತು, ಕಾರ್ಪೊರೇಷನ್ ಅವ್ರ ಜೊತೆ ನಾನು ಮಾತಾಡ್ತೀನಿ, ನೀವು ಹೊರಡಿ. ಕ್ಷಮಿಸಿ ಸರ್, ನೀರು ಬರ್ತಿಲ್ಲ ಅಂತ ನಮ್ಮ ಕಾಲೋನಿಯವರು ಅರ್ಜಿ ಕೊಟ್ಟಿದ್ದಾರೆ. 12 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು, ಆಗಲೇ 11 ಗಂಟೆ ಆಗೋಯ್ತು. ಒಂದ್ಸಲ ಕಾಲ್ ಮಾಡಿ ಕೇಳು ಬರ್ತಾರಾ ಇಲ್ವಾ ಅಂತ. ಅದೇನು ಸಮಸ್ಯೆನ ನೋಡೋದಲ್ವೇನ್ರಿ? ನನ್ಗೆ ಅರ್ಥ ಆಗುತ್ತೆ, ಬಂದಿರೋರ್ಗೆ ಅರ್ಥ ಆಗ್ಬೇಕಲ್ವಾ? ಆಗತ್ತೆ ಹೋಗಿ ಅಂದ್ರೆ ಕೇಳೋ ಸ್ಥಿತಿಲಿಲ್ಲ. ಕಾಲ್ ಕರ್ಕೊಂಡು ಜಗಳ ಆಡೋದೇ ನಿನ್ ಹುಟ್ಟು ಗುಣನ? ಯಾವಾಗ ಯಾರ ಜೊತೆ ಜಗಳ ಮಾಡ್ಲಿ ಅಂತ ಕಾಯ್ತಾ ಇರ್ತೀಯ ಅಲ್ವಾ? ನೀವ್ ಬಂದಿರೋದ್ ನೋಡಿದ್ರೆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ ಬಂದ ಕಾಣ್ತಾ ಇಲ್ಲ, ಗಲಾಟೆ ಮಾಡೋದಕ್ ಬಂದ ಹಾಗೆ ಇದೆ. ಮನೆಗ್ ಬರ್ಬೇಡ ಅಂದಿದ್ದಕ್ಕೆ ತಾನೇ ಈ ರೀತಿ ಸೇಡ್ ತೀರ್ಸ್ಕೊತಿದ್ಯಾ? ನಿನ್ನ ನೀಚ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ನೀರು ಕೇಳೋಕೆ ಬರೋದು ನೀಚ್ ಬುದ್ಧಿ ಅಂತ ನನಗೆ ಗೊತ್ತಿರಲಿಲ್ಲ ಮೇಡಮ್. ನಿಮ್ಮ ಮನೆ ತೋಟಕ್ಕೆ ಹಾಕೋ ನೀರು ನಮ್ಮ ಕಾಲೋನಿಲಿ 10 ಮನೆಗೆ ಸಾಕಾಗತ್ತೆ. ಬಹುಶಃ ನಿಮಗೆ ನೀರಿನ ಬೆಲೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ. ನನಗೆ ನಿಮ್ಮ ಮೇಲೆ ದ್ವೇಷ ಆಗಲಿ ಅಥವಾ ಪದೇ ಪದೇ ನಿಮ್ಮ ಕಣ್ಮುಂದೆ ಕಾಣಿಸ್ಕೋಬೇಕು ಅನ್ನೋ ಉದ್ದೇಶ ಆಗಲಿ ಇಲ್ಲ. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ದೋರು ನಮ್ಮ ಸಮಸ್ಯೆನೂ ಕೇಳಬೇಕಲ್ವಾ, ಅದಕ್ಕೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏಯ್, ಇದು ನನ್ನ ಮನೆ, ನೀನ್ ಕೂತಿರೋದು ನನ್ ಮನೆ ಬಾಗ್ಲಲ್ಲಿ. ಹೀಗೆ ದಾರಿಗೆ ಅಡ್ಡ ಕೂತ್ಕೊಂಡ್ರೆ ಬೇರೆಯವ್ರು ಹೇಗ್ ಕೆಲಸ ಮಾಡೋದಕ್ಕಾಗತ್ತೆ, ಹೇಗ್ ಓಡಾಡೋದಕ್ಕಾಗತ್ತೆ? ಅದಕ್ಕೆ ಇದನ್ನ ನಾನು ನೋಡ್ಕೋತೀನಿ. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಅವಶ್ಯಕತೆಗಿಂತ ಹೆಚ್ಚು ಮರ್ಯಾದೆ ಕೊಟ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ. ಅದಕ್ಕೆ ಪ್ಲೀಸ್, ಇವರೆಲ್ಲ ನಮ್ಮ ಕಾಲನಿ ಜನ, ಏನೋ ಸಮಸ್ಯೆ ಇದೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಸಮಸ್ಯೆ ಇದ್ರೆ ಅದನ್ನ ಸರಿಯಾದ ರೀತಿ ಪರಿಹರಿಸ್ಕೋಬೇಕು. ಈ ತರ ಇನ್ನೊಬ್ರಿಗೆ ತೊಂದರೆ ಕೊಟ್ಟಲ್ಲ. ಇವಳ ವಿಷಯನೇ ತಗೋ,
ಮೊನ್ನೆ ಯಾವ್ದೋ ಒಂದು ಹುಡುಗಿಗೆ ತೊಂದರೆ ಆಯ್ತು ಅಂತ ನ್ಯಾಯ ಕೊಡ್ಸೋಳ್ತಾರ ಬಂದು ಏನೇನೋ ಮಾತಾಡಿದ್ಲು. ಈಗ ನಮಗ್ ತೊಂದರೆ ಕೊಡ್ಬಾರ್ದು, ಈ ತರ ದಾರಿಗೆ ಅಡ್ಡ ಕೂತ್ಕೋಬಾರ್ದು ಅನ್ನೋದು ಗೊತ್ತಾಗಲ್ವಾ? ಕ್ಷಮಿಸಿ ಮೇಡಮ್, ನಾವಿಲ್ಲಿ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನೀವು ಹೋಗೋದಕ್ಕೆ ನಾವು ಅಡ್ಡವಾಗಿದ್ರೆ ನಾವೆಲ್ಲರೂ ಎದ್ದೇಳ್ತೀವಿ. ಎಲ್ಲರೂ ಎದ್ದೇಳಿ, ಅವ್ರು ಹೋಗ್ಬೇಕಂತ. ಪೊಲೀಸರಿಗೆ ಯಾರು ಹೇಳಿದ್ದು? ನಾನೇ ಕಾಲ್ ಮಾಡಿದ್ದು ತೀರ್ಥ. ಜಾಗ ಬಿಡಿ. ಬನ್ನಿ ಇನ್ಸ್ಪೆಕ್ಟರ್, ನಾನೇ ನಿಮಗೆ ಕಾಲ್ ಮಾಡಿದ್ದು. ಮನೆ ಮುಂದೆ ಬಂದು ಇವರೆಲ್ಲ ಗೂಂಡಾಗಿರಿ ಮಾಡ್ತಿದ್ದಾರೆ. ಮೊದಲು ಇವ್ರನ್ನೆಲ್ಲ ಒದ್ದು ಓಡಿಸಿ. ಅವಾಗ್ಲಿಂದ ನೋಡ್ತಿದೀವಿ ನಮ್ಮನ್ನ ಭಿಕ್ಷುಕರು, ಗುಂಡಗಳು, ನೀಚರು ಅಂತ ಎಲ್ಲ ಮಾತಾಡ್ತಾ ಇದೀರಾ. ನಮ್ಮನ್ನ ನೀಚರು ಗೂಂಡಾಗಳ ಮೇಲೆ ನಮ್ಮ ಹತ್ರ ಯಾಕೆ ಕೋರ್ಟ್ ಕೇಳಕ್ ಬರ್ತೀರಾ? ಏಯ್ ಅದಕ್ಕೆ ಪ್ಲೀಸ್ ಸುಮ್ಮನಿರಿ, ಅದಕ್ಕೆ ಪ್ಲೀಸ್. ಅಣ್ಣ ಸ್ವಲ್ಪ ಸುಮ್ಮನೆ ನಾವು ಸುಮ್ಮನಿರೋದಕ್ಕೆ ಕಣೆ ಈ ಅಮ್ಮ ಇಷ್ಟೊಂದು ಮಾತಾಡ್ತಿರೋದು. ನೀವೆಲ್ಲ ಗುಂಪು ಕಟ್ಕೊಂಡು ಬಂದಾಗ್ಲೇ ಗಲಾಟೆ ಮಾಡೋದಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಮನೆ ಮುಂದೆ ಬರ್ತೀರಾ, ಟೈಮ್ ಕೊಡಿ ಅಂದ್ರೆ ಹೀಗೆಲ್ಲ ಗಲಾಟೆ ಮಾಡ್ತೀರಾ. ಮಾತಿಗೆ ಮಾತು ಬೆಳೆದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೊಂಬಿ ಆಗುತ್ತೆ. ಆಮೇಲೆ ನಷ್ಟ ಆಗೋದು ನಮ್ಮ ಆಸ್ತಿ ಪಾಸ್ತಿಗೆ. ನಿಮ್ಗೇನು, ಹೋದ್ರೆ ಒಂದ್ ಖಾಲಿ ಬಿಂದ್ಗೆ. ಇನ್ಸ್ಪೆಕ್ಟರ್, ಮೊದ್ಲು ಹೇಳ್ಕೊಂಡು ಹೋಗಿ ಇವ್ರನ್ನೆಲ್ಲ. ನೋಡಿ, ಈ ರೀತಿ ಗುಂಪು ಕಟ್ಕೊಂಡು ಮನೆ ಮುಂದೆ ಬಂದು ಗಲಾಟೆ ಮಾಡೋದು ತಪ್ಪು. ಎಲ್ರು ಇಲ್ಲಿಂದ ಹೊರಟೋಗಿ. ಹೊರಡಿ ಸರ್. 1 ನಿಮಿಷ, ಗಲಾಟೆ ಮಾಡೋದಕ್ಕೆ ಬಂದಿಲ್ಲ ಸರ್. ಕೌನ್ಸಿಲರ್ ಸರ್ ಕೂಡ ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಡ್ತೀವಿ ಅಂತಾನೆ ಹೇಳಿರೋದು. ಇವ್ರಿಗೆ ಯಾವ ತೊಂದ್ರೆನೂ ಕೊಡ್ತಿಲ್ಲ ಸರ್. ಏನು ತೊಂದ್ರೆ ಕೊಟ್ಟಿಲ್ವಾ? ನಾನು ಇಷ್ಟೊತ್ತಿಗೆ ಆಫೀಸಲ್ಲಿ ಇರ್ಬೇಕಿತ್ತು, ಇನ್ನೂ ಇಲ್ಲೇ ಇದ್ದೀನಿ. ನಾನು 1 ಗಂಟೆಗೆ ಎಷ್ಟು ದುಡಿತೀನಿ ಅಂತ ಗೊತ್ತಾ? ನನ್ನ 1 ಗಂಟೆ ವೇಸ್ಟ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಗೊತ್ತಾ ನಿನ್ಗೆ? ಸಾಕ್ ನಿಲ್ಸಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. 1 ನಿಮಿಷ. ಇನ್ಸ್ಪೆಕ್ಟರ್, ಈ ಸಮಸ್ಯೆನ ನಾನು ಬಗೆಹರಿಸ್ಕೋತೀನಿ, ನೀವು ಹೊರಡಿ. ಸರ್, ತುಂಬ ಜನ ಇದ್ದಾರೆ, ಏನಾದರೂ ಗಲಾಟೆ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೆಕ್ಯೂರಿಟಿಗೋಸ್ಕರ ನಮ್ಮ ಕಾನ್ಸ್ಟೇಬಲ್ಸ್ನ ಇಲ್ಲೇ ಬಿಟ್ಟು ಹೋಗ್ಲಾ? ಸರ್, ಇದು ಮನೆ ಜಗಳ. ಮನೇಲಿ ಸಮಸ್ಯೆ ಆಗಿದೆ, ನಾವು ಮನೆಯವರೇ ಬಗೆಹರಿಸ್ಕೋತೀವಿ. ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಇವರಿಂದಲೇ ನಾನು, ಇವರಿಲ್ಲ ಅಂದ್ರೆ ನಾನು ಏನೂ ಇಲ್ಲ. ನೀವು ಹೊರಡಿ. ಸರಿ ಸರ್, ನಾನು ಇಲ್ಲಿ ಬರ್ತೀನಿ. ಜಾಗ ಬಿಡಿಮ್ಮ, ಜಾಗ ಬಿಡಿ. ತೀರ್ಥ, ಅದಕ್ಕೆ ಅವ್ರು ನಿಮಗೆ ಜಾಗ ಬಿಡ್ತಾರೆ, ನೀವು ಹೋಗ್ಬೋದು. ಪ್ಲೀಸ್ ಅದಕ್ಕೆ ಪ್ಲೀಸ್. ಎಲ್ಲ ಜಾಗ ಬಿಡಿ. ನೀವ್ಯಾರೂ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಹೊರಡಿ. ಮತ್ತೆ ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನೀರು ಬಂದ್ಮೇಲೆ ಹೋಗ್ತೀವಿ ಸರ್. ನೀರು ಬಂದ್ಮೇಲೆ ಹೋಗ್ತೀವಿ ಸರ್. ಅಲ್ಲವಾ ತಂಗಿ, ಈಗಾರ ನಮ್ಮ ಸಾಹೇಬ್ರು ಕಾರ್ಪೊರೇಷನ್ದವ್ರಿಗೆ ಫೋನ್ ಮಾಡಿ ನೀರು ಬಿಡ್ರಿ ಅಂತ ದಬಾಯಿಸ್ಯಾರ. ಮತ್ತು ಕೂತ್ಕೊಂಡು ನೀವು ಧರಣಿ ಮಾಡ್ತೀನಿ ಅಂದ್ರ ಇದು ಒಪ್ಪ ಮಾತಲ್ಲವಾ? ನಮ್ಮ ಕಡೆ ಇದಕ್ಕೆ ಹಠ ಮಾರಿತಾನ ಅಂತಾರ ನೋಡು. ಹಠ ಮಾಡ್ತಿಲ್ಲ ಅಣ್ಣ, ಅರ್ಧ ಗಂಟೆ ತಾನೆ ಇಲ್ಲೇ ಕಾಯ್ತೀವಿ. ನಮ್ಮಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಹೇಳ ಸುಮಿ, ನಮ್ಮ ಕಾಲೋನಿಗೆ ನೀರು ಬಂದಂತವಾ? ಎಲ್ಲರೂ ಸ್ವಲ್ಪ ಸುಮ್ಮನಿರಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ. ಸಮಾಧಾನದಿಂದ ಹೇಳಿದ್ರೆ ಸಣ್ಣವ್ರ ಮಾತನ್ನ ಯಾರೂ ಕೇಳಲ್ಲ. ಅದಕ್ಕೆ ಅನಿವಾರ್ಯವಾಗಿ ಈ ನಿರ್ಧಾರಕ್ಕೆ ಬರಬೇಕಾಯ್ತು ಅಷ್ಟೇ. ತೊಂದರೆ ಇಲ್ಲ. ನಿಮ್ಮ ಒಗ್ಗಟ್ಟನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಿಮ್ಮ ಕಾಲ್ನಿಲಿ ಏನೇ ಸಮಸ್ಯೆ ಇದ್ರು ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ, ಇಲ್ಲ ಅಂದರೆ ರಾಜೇಶಂಗೆ ಹೇಳಿ. ಸರಿ ಸರ್, ನಾವಿನ್ನು ಹೋಗಿ ಬರ್ತೀವಿ. ಅಕ್ಕ, ನೀನು ಹೋಗಿರಿ, ನಾನು ಬರ್ತೀನಿ. ಹಲೋ ರಾಜೇ. 12 ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ಯಲ್ಲ ಅಕ್ಕ, ಆಗಲೇ 11:30 ಆಗೋಯ್ತು. ಫೀಸ್ ಕಟ್ಟಿದ್ರೇನೆ ಪರೀಕ್ಷೆ ಬರೆಯೋಕ್ಕಾಗೋದು. ರಾಜೇ, ನೀನು ಗಾಬರಿ ಆಗಬೇಡ. ನಾನು ಇನ್ನೇನು ಹೊರಟೆ, ಒಂದು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಸರಿನಾ?
ವಿಜಯಕ್ಕ 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 ಅಲ್ವಾ? ಏನೋ ಕೆಲಸ ಅಂತ ಆಚೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಬಾ ಕೂತ್ಕೋ. ಪರವಾಗಿಲ್ಲ, ಎಷ್ಟೊತ್ತಾಗತ್ತೆ? ನನಗೇನು ಹೇಳೋಗಿಲ್ಲ, ಬರ್ತಾರೆ. ಅಲ್ಲಿವರೆಗೂ ಬಾದಾಮ್ ತಿನ್ನು. ಇಲ್ಲ, ನಾನು ಆಮೇಲೆ ಬರ್ತೀನಿ. ಸುಮ್ಮಿ ಸುಮ್ಮಿ ಯಾವಾಗ ಬಂದೆ? ನಡಿ ಒಳಗೆ. ಏನ್ ಸುಮ್ಮಿ, ಏನ್ ವಿಷಯ? ಅದೇ ಅಕ್ಕ, ಚೀಟಿ ಕೇಳಿದ್ರು ಅಂತ ಬಿಟ್ಕೊಟ್ಟೆ. ಆದ್ರೀಗ ರಾಜಿ ಕಾಲೇಜ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಅದಕ್ಕೆ ನೀವೊಂದು 25,000 ಬಡ್ಡಿ ಕೊಟ್ಟರೆ. ಏನಮ್ಮ ಸುಮ್ಮಿ, ನಿನಗೆ ಕಷ್ಟ ಇದೆ, ಬೇರೆಯವರು ಸಹಾಯ ಮಾಡೋದಕ್ಕೆ ಹೊರಟಿದ್ಯಾ? ಚಿನ್ನದಂಥ ಗುಣಮ್ಮ ನಿಂದು. ಈ ಮನಸ್ಸು ಎಷ್ಟು ಜನಕ್ಕಿರುತ್ತೆ ಹೇಳು? ನೋಡು, ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದ್ರೆ ಬಡ್ಡಿಗಲ್ಲ, ಕೈ ಸಾಲ. ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಕೊಡು. ಹೊರಗಡೆ ಇರು, ಹೋಗಿ ತಗೊಂಬರ್ತೀನಿ. ಸುಮಿ ತಗೋ, ಸರಿಯಾಗಿದ್ಯಾ ಅಂತ ಎಣಿಸ್ಕೊ. ಸರಿಯಾಗೇ ಇರುತ್ತೆ ಬಿಡಕ್ಕ, ತುಂಬಾ ಸಹಾಯ ಆಯ್ತು. ನಾನಿನ್ ಹೊರಡ್ತೀನಿ. ರಾಜಿ ಕಾಯ್ತಾ ಇರ್ತಾಳೆ, ಪರೀಕ್ಷೆ ಬೇರೆ ಇದೆ ಅಂತ ಹೇಳ್ತಾ ಇದ್ಲು. ಆತಾತು, ಅದಕ್ಕೆ ಯಾಕೆ ಅವಸರ ಮಾಡ್ತೀಯಾ? ಬೇಕಾದ್ರೆ ನಮ್ ಕಾಶಿನ ಕಾಲೇಜ್ ತನಕ ಬಿಟ್ಬಿಡ್ತಾನೆ. ಕಾಶಿ ಅಕ್ಕ, ಇಲ್ಲ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ. ಬರ್ತೀನಕ್ಕ. ಅಲ್ಲ, ಬಡ್ಡಿಗಲ್ದೆ 10 ರೂಪಾಯಿನೂ ನೀನು ಯಾರಿಗೂ ಸಹಾಯ ಮಾಡೋದು, ಅಂಥದ್ರಲ್ಲಿ 1000 ರೂಪಾಯಿ ಕೈ ಸಾಲ ಅಂತ ಅವಳಿಗೆ ಕೊಟ್ಟಲ್ಲ, ಅಂಥದ್ದೇನು ಅವಳ ಮೇಲೆ ಅಷ್ಟೊಂದು ಪ್ರೀತಿ? ಹೌದಪ್ಪ ಮಹಾರಾಜ, ಎಲ್ಲ ನಿನ್ಗೋಸ್ಕರನಯ್ಯ. ನಿನ್ ಕತೆಗಳು ನಮ್ ಕೇರೆಗೆ ಎಲ್ಲರಿಗೂ ಗೊತ್ತು. ನಿನ್ಗ್ಯಾರು ಹೆಣ್ ಕೊಟ್ಟಾರು? ನಮ್ ಮನೆ ಸೊಸೆಯಾಗಿ ಬರೋಳು ಸುಮ್ಮಿ ಹಂಗಿರ್ಬೇಕು. ಆಗ್ಲಯ್ಯ ನೀನ್ ಸರಿದಾರಿಗೆ ಬರೋದು, ನಾನ್ ಕಷ್ಟಪಟ್ಟು ಮಾಡ್ರ ಆಸ್ತಿ ಪಾಸ್ತಿ ಎಲ್ಲ ಉಳಿಯೋದು. ಅಂದ್ರೆ ನನಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೀಯಾ? ನಿಜನಾ? ಇಲ್ದೆ ಇನ್ನೇನು, ನಾನೇನ್ ಧರ್ಮಛತ್ರನ ನಡೆಸ್ತೀನಿ, ಬಡ್ಡಿ ಇಲ್ದಂಗೆ ಬಿಟ್ಟಿ ಕಾಸು ಕೊಡಕ್ಕೆ. ಈ ಮನೆ ಸೊಸೆನು ಸುಮ್ಮಿನೇ, ನಿನ್ ಹೆಂಡ್ತಿನೂ ಸುಮ್ಮಿನೇ. ನೋಡ್ತಾ ಇರು, ಅವಳಿಗೆ ದುಡ್ಡು ಕೊಟ್ಟು ಕೊಟ್ಟು ಹೆಂಗ್ ಕಟ್ಟಾಕ್ತೀನಿ ಅಂತ. ಅಕ್ಕ ನನ್ನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಣ ಹೊಂದಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಒಂದೇ ಸಾರಿ 1000 ರೂಪಾಯಿ ಅರೇಂಜ್ ಮಾಡು ಅಂದ್ರೆ ಹೇಗಾಗುತ್ತೆ? ಇವತ್ತು ನನ್ನ ಮಕ್ಕಳು ಖುಷಿ ಆಗ್ಬಿಡ್ತವೆ. ಭಾಳ ದಿನದ ಮೇಲೆ ಅಪ್ಪನ ಕೈ ರುಚಿ ನೋಡ್ತಾವಲ್ಲ, ಅದಕ್ಕೆ. ಪಾಪ ಒಂದು ಮಗ ಕಷ್ಟಪಟ್ಟು ಓದ್ತಿದ್ದೆ, ಇನ್ನೊಂದು ಕಷ್ಟಪಟ್ಟು ದುಡಿತಿದ್ದೆ. ಮೊದಲು ಸುಮ್ಮನೆ ಕೊಟ್ಬಿಟ್ಟು ಆಮೇಲೆ ರಾಜಿ ಕಾಲೇಜ್ ಹೋಗೋಣ. ರಾಮಯ್ಯ, ಓ ವಿಜಯಮ್ಮ, ಬಂದೆ. ಓ ಏನು ವಿಜಯಮ್ಮ, ಮನೆ ಗಂಟೆ ಬಂದ್ಬಿಟ್ಟಿದ್ದೀರಿ? ಓ ಸುಮ್ಮಿ ನೋಡಕ್ ಬಂದ್ರೇನೋ? ನಾನ್ ಬಂದಿದ್ದು ಸುಮ್ಮಿ ನೋಡಕ್ಕಲ್ಲ ರಾಮಯ್ಯ, ನಿಂತವ ಮಾತಾಡೋದಕ್ಕೆ. ಸುಮ್ಮಿ ಮನೆಗೆ ಬಂದಿದ್ಲು ರಾಮಯ್ಯ. ರಾಜಿ ಫೀಸ್ ಕಟ್ಟಬೇಕು ಅಂತ ತುಂಬಾ ಒದ್ದಾಡ್ತಿದ್ಲು. ಪಾಪ ಈ ವಯಸ್ಸಲ್ಲಿ ಹೆಣ್ಮಗ ಕಷ್ಟಪಡ್ತಿರೋದು ನೋಡ್ತಿದ್ರೆ ನನಗೆ ಕರುಳು ಚುರುಕಂತದೆ ರಾಮಯ್ಯ. ನೀನ್ ಏನೇ ಹೇಳು, ಇದ್ರೆ ನಮ್ಮ ಸುಮಿ ಅಂತ ಮಗಳು ಇರ್ಬೇಕು ನೋಡು. ಹೌದು ಕಣ್ ವಿಜಯಮ್ಮ,
ಮದುವೆ ಆಗಿ ಗಂಡನ ಮೇಲೆ ಸುಖವಾಗಿರ್ಬೇಕಾದ ನಮ್ಮ ಹುಡುಗಿ ಇಡೀ ಮನೆ ಜವಾಬ್ದಾರಿ ತಗೊಂಡು ನಮ್ಮನ್ನೆಲ್ಲ ತಾಯಿ ಸಾಕ್ತಂಗೆ ಸಾಕ್ತೈತೆ ನನ್ನ ಮಗಳು. ಅದೇ ವಿಷಯ ಮಾತಾಡೋಣ ಅಂತ ಬಂದೀನಿ ರಾಮಯ್ಯ. ಹೆಂಗೂ ನಮ್ಮ ಸುಮಿ ಮದುವೆ ವಯಸ್ಸಿಗೆ ಬಂದವಳೆ. ನೀನು ಹ್ಞೂ ಅಂದರೆ ಸುಮಿನ ನಮ್ಮನೆ ಸೊಸೆ ಮಾಡ್ಕೊಳವ ಅಂತ.